ಜಿಲ್ಲಾ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳೇ, ಇಲ್ಲಿ ನೋಡಿ ಕರ್ಮಕಾಂಡ. ಬನಶ್ರೀ ಮಿನರಲ್ಸ್ ಅವರಿಂದ ಲೀಸ್ ಹೆಸರಲ್ಲಿ ಸರ್ಕಾರಕ್ಕೆ ವಂಚನೆ. ಯಾವುದೇ ಗಾಡಿ ಲೋಡ್ ಆದ್ರೂ ವೇ ಬ್ರಿಡ್ಜ್ಗೆ ಹೋಗಲ್ಲ, ತೂಕ ಮಾಡಲ್ಲ. ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇರುವ ಬನಶ್ರೀ ಮಿನರಲ್ಸ್ ಮೇಲೆ ಕ್ರಮ ಆಗತ್ತಾ? ಎಸ್, ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮಾಟೂರು ಗ್ರಾಮದ ವ್ಯಾಪ್ತಿಯಲ್ಲಿ ಬನಶ್ರೀ ಮಿನರಲ್ಸ್ ಎಂಬುವವರು ಲೀಸ್ನ ಹೆಸರಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸ್ಥಳೀಯರ ಮಾಹಿತಿಯ ಮೇರೆಗೆ ಸುದ್ದಿ ಮಾಡಲು ಮುಂದಾದಾಗ ಅಲ್ಲಿನ ಉಸುಕಿನ ಪಾಯಿಂಟ್ಗೆ ಹೋಗಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಯಾವುದೇ ತರಹದ ಲೀಜಿನ ನಿಖರ ಫೆನ್ಸಿಂಗ್ ಕಾಣಲಿಲ್ಲ ಮತ್ತು ಬನಶ್ರೀ ಮಿನರಲ್ಸ್ನವರು ತಮ್ಮ ಲೀಜಿನ ಜಾಗ ಹೊರತುಪಡಿಸಿ ಹೆಚ್ಚುವರಿ ಜಾಗ ತಮ್ಮ ಅನುಕೂಲಕ್ಕೆ ಬಳಸಿಕೊಂಡು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಗೆ ಮಂಕುಬೂದಿ ಎರಚುತ್ತಿದ್ದಾರೆ. ಅದಕ್ಕಾಗಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಅಲ್ಲಿರುವ ಸಿಸಿ ಕ್ಯಾಮೆರಾವನ್ನು ಸ್ಥಾನಿಕವಾಗಿ ಪರಿಶೀಲನೆ ಮಾಡಬೇಕು. ಅವರು ಲೋಡ್ ಮಾಡಿದ ಯಾವುದೇ ಲಾರಿಗಳು ವೇ ಬ್ರಿಡ್ಜ್ಗೆ ಹೋಗದೆ ಓವರ್ಲೋಡ್ ಮಾಡಿಕೊಂಡು ಹಾಗೆ ಹೋಗುತ್ತವೆ. ಈ ಬನಶ್ರೀ ಮಿನರಲ್ಸ್ನವರಿಗೆ ಕಾನೂನಿನ ಭಯ ಕಾಣ್ತಾ ಇಲ್ಲ. ಸರ್ಕಾರದ ನಿಯಮಗಳು ಲೆಕ್ಕಕ್ಕೆ ಇಲ್ಲದಂತಾಗಿದೆ. ಲಾರಿಗಳು ಓವರ್ಲೋಡ್ ಮಾಡೋದ್ರಿಂದ ಇಲ್ಲಿನ ಗ್ರಾಮೀಣ ಭಾಗದ ರಸ್ತೆಗಳು ಹಾಳಾಗ್ತಾ ಇದೆ. ಜೊತೆಗೆ ಹಾಳಾಗಿ ಹೋಗಿದ್ದ ದೋಣಿಹಾಳ ಹಳ್ಳದ ಬ್ರಿಡ್ಜ್ ಈಗ ಹೊಸದಾಗಿ ನಿರ್ಮಾಣ ಆಗಿದೆ. ಆದರೆ ಈ ಹೆಚ್ಚು ಭಾರ ಹೊಂದಿರುವಂತಹ ನೂರಾರು ಲಾರಿಗಳು ತಿರುಗಾಟ ಮಾಡೋದ್ರಿಂದ ಮತ್ತೆ ಬ್ರಿಡ್ಜ್ ಹಾಳಾಗುವ ಸಾಧ್ಯತೆ ಹೆಚ್ಚಾಗಿದೆ. ಅದಕ್ಕಾಗಿ ಈ ಬನಶ್ರೀ ಮಿನರಲ್ಸ್ ಅವರ ಲೈಸೆನ್ಸ್ ಮತ್ತು ಲೀಸ್ನ ರದ್ದು ಮಾಡಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಶಿಸ್ತುಬದ್ಧ ಪ್ರಕರಣ ದಾಖಲು ಮಾಡಬೇಕು. ಕೂಡಲೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಸ್ಥಳೀಯ ಆಡಳಿತ ಈ ಬನಶ್ರೀ ಮಿನರಲ್ಸ್ ಅವರನ್ನ ಹತ್ತಿಕ್ಕುವಲ್ಲಿ ಕಾರ್ಯಪ್ರವೃತ್ತರಾಗಬೇಕೆಂದು ತಮ್ಮ ಯುವ ನಾಯಕ ನ್ಯೂಸ್ ಆಗ್ರಹಿಸ್ತಾ ಇದೆ.